ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು 1/4 kg ಅವರೆಕಾಳು ಬಿಡಿಸಿಟ್ಕೊಂಡಿದ್ದೆ. ಯಾಕಂದರೆ ಇದು ಅವರೆಕಾಳು ಹಸಿ ಕಾಳದ ಸೀಸನ್ ಇರೋದಕ್ಕೆ ನಾನು ಬರೀ ಅವರೆಕಾಳಲ್ಲೇ ನಿಮಗೆ ಥರ ಅಡುಗೆಗಳು ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ಅರ್ಧ kg ತಂದಿದ್ದೆ, ನಾನು 1/4 kg ಕಾಳು ಸಿಕ್ಕಿದೆ. ಇವಾಗ ಇದನ್ನು ನಾನು ಒಂದು ಚೆಂಬು ನೀರು ಹಾಕಿ ನಾನು ಇದನ್ನು ನೆನೆಯಕ್ಕೆ ಬಿಡ್ತೀನಿ. ನೆನೆದ ನಂತರ ಇದನ್ನು ನಾವು ಸಿಪ್ಪೆ ಬಿಡಿಸ್ಬಿಟ್ಟು ನಾವು ಹಿಚಕ್ ಬೇಳೆ ಸಾಂಬಾರು ಮಾಡಿ ನೋಡಿ, ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ನೆನೆದ್ರಾಗೆ ಇದಕ್ಕೇನು ಮಸಾಲೆ ಬೇಕಂತ ನಾವು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಅದು ನೆನೆದ್ರಾಗೆ ನಾನು 2 ಈರುಳ್ಳಿ, ಒಂದು ಅರ್ಧ ಹೋಳು ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಇಂಚಷ್ಟು ಶುಂಠಿ, ಒಂದೇ ಒಂದು ಬೆಳ್ಳುಳ್ಳಿ, 2 ಹಸಿಮೆಣಸಿಕಾಯಿ, 2 ಟೊಮೊಟೊ ಇದನ್ನೆಲ್ಲ ನಾನು ರೆಡಿ ಮಾಡ್ಕೊಬರ್ತೀನಿ. ನೋಡಿ, 1/4 kg ನಾನೆಲ್ಲ ಬಿಡಿಸ್ಕೊಂಡ್ಬಂದಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ಅಂತ ನೋಡಿ. ನೀವು ನಾನ್ ವೆಜ್ ತಿನ್ನೋರು ಇದ್ರೆ ಚಿಕನ್ ಮಟನ್ ಜೊತೆಗೆ ಹಾಕಿ ನೀವು ಮಾಡ್ಕೋಬೋದು. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಮಾಡಿ ತೋರಿಸಿದ್ದೀನಿ, ನೀವು ಅದೇ ಥರ ಟ್ರೈ ಮಾಡಿ. ಇವಾಗ ನಾನು ಇದನ್ನು ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ. ಇವಾಗ ನಾವು ಕಾಳೆಲ್ಲ ಬಿಡಿಸ್ಕೊಂಡಿರೋಗಿದೆ. ಇವಾಗ ಒಗ್ಗರಣೆ ಹಾಕೋಣ. ನೋಡಿ, ಇವಾಗ ಒಂದು ಬಾಂಡೆ ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು 2-3 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ 1 ಸ್ಪೂನಷ್ಟು. 1 ಸ್ಪೂನಷ್ಟು ಜೀರಿಗೆ ಹಾಕೋಣ. ಯಾಕಂದರೆ ಸಾಸಿವೆ ಜೀರಿಗೆ ಹಾಕಿದರೆ ತುಂಬ ಟೇಸ್ಟು ಚೆನ್ನಾಗಿರೋದು, ಸಖತ್ತಾಗಿರುತ್ತೆ. ಇವಾಗ ಒಂದೇ ಒಂದು ಈರುಳ್ಳಿ ನಾನು ಕಟ್ ಮಾಡ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಹಾಕಿಬಿಟ್ಟು ನಾವು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಇದು ಫ್ರೈ ಆಗಿದೆ. ನೋಡಿ, ಇವಾಗ ಫ್ರೈ ಆಗಿದೆ. ನನಗೆ ಕಾಳು ಇಟ್ಟುಕೊಂಡಿದ್ಮೇಲೆ ಕಾಳು ಹಾಕ್ತಾಯಿದ್ದೀನಿ. ಇದಕ್ಕೆ ನಾವು 1 ಸ್ಪೂನ್ ಆದಷ್ಟು ಉಪ್ಪು ಹಾಕೊಳ್ಳೋಣ. ಸ್ವಲ್ಪ ಅದಕ್ಕೆ ನಾವು ಅರಿಶಿನ ಪುಡಿ ಹಾಕೊಳ್ಳೋಣ. ನೋಡಿ, ಅರಿಶಿನ ಪುಡಿ ಹಾಕೊಂಡ್ಬಿಟ್ಟು ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಇದು ಉಪ್ಪು, ಅರಿಶಿನ ಪುಡಿ, ಎಣ್ಣೆಲಿ ನಾವು ಇದು ಈರುಳ್ಳಿ ಎಲ್ಲ ಫ್ರೈ ಆಗೋದ್ರಾಗೆ ಒಂದು ಕಾಯಿ ಎಲ್ಲ ನಾನು ತುರಿದು ಇಟ್ಕೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಇವಾಗ ನಾನು ಮಸಾಲೆ ರುಬ್ಕೊಂಡ್ಬರ್ತೀನಿ ಬನ್ನಿ. ಇದು ಸ್ವಲ್ಪ ಬೇಯಕ್ಕೆ ಬಿಡೋಣ. ನೋಡಿ, ಇವಾಗ ನಾನು ಒಂದು ಜಾರ್ ತೊಗೋತೀನಿ. ಅದು ಕಾಳು ಬೇಯಿದ್ರಾಗೆ ನಾವು ಇದೊಂದು ಮಸಾಲೆ ರೆಡಿ ಮಾಡ್ಕೊಂಬರೋಣ ಬನ್ನಿ. ಈಗ ಸ್ವಲ್ಪ ಕಾಯಿ ಪೀಸ್ ಮಾಡ್ಕೊಂಡಿದ್ದೆ ನಾನು, ಅರ್ಧ ಹೋಳು ಕಾಯಿ ಪೀಸು, ಒಂದು 4-5 ಬೆಳ್ಳುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ ತೊಗೊಳ್ಳಿ, ಅರ್ಧ ಇಂಚು ಶುಂಠಿ, 2 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನಾವು ಇವಾಗ ಇದಕ್ಕೆ ಮಸಾಲೆ ಎಲ್ಲ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ನಾನು ಒಂದು 2 ಸ್ಪೂನಷ್ಟು ನಾನು ಚಿಲ್ಲಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ನಾನು ಗರಂ ಮಸಾಲೆ ಹಾಕ್ತೀನಿ, ಒಂದೇ 1 ಸ್ಪೂನ್ ಆಗೋಷ್ಟು. ಒಂದು 2 ಸ್ಪೂನ್ ಆಗೋಷ್ಟು ನಾನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇದು ಚೆನ್ನಾಗಿ ನೋಡಿ, ಇವಾಗ ನಾನು ರುಬ್ಕೊಂಬಂದಿದ್ದೀನಿ. ಈ ಥರ ನಾವು ಪೇಸ್ಟ್ ಮಾಡ್ಕೊಂಬಿಟ್ಟು ನಾವು ಇವಾಗ ಕಾಳೆಲ್ಲ ಬೆಂದಿದೆ, ಅದಕ್ಕೆ ನಾನು ಎಷ್ಟು ಬೇಕಂತ ನೋಡಿಕೊಂಡು ನೀರು ಹಾಕ್ಕೊಂಡು ನಾವೀಗ ಕಾಳಿಗೆ ಹಾಕೋಣ ಬನ್ನಿ. ನೋಡಿ, ಇವಾಗ ಉಪ್ಪು, ಅರಿಶಿನ ಪುಡಿ ಹಾಕಿ ನಾನು ಬಿಟ್ಟಿದ್ದೆ ನೀರೊಳಗೆ ಫ್ರೈ ಆಗೋಕ್ಕೆ. ಇವಾಗ ಸ್ವಲ್ಪ ಒಂದು ಅರ್ಧ ಚಮಚಷ್ಟು ನಾವು ನೀರು ಹಾಕ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯಿಸಿ ನಾವು ನಂತರ ಇದಕ್ಕೆ ಮಸಾಲೆ ಹಾಕೋಣ. ಸ್ವಲ್ಪ ಇದು ಇನ್ನೊಂದು ಸ್ವಲ್ಪ ಕುದೀಲಿ, ಒಂದೇ 1 ನಿಮಿಷ ಕುದೀಲಿ. ನೋಡಿ, ಇವಾಗ ನಾನು ಮಸಾಲೆ ಹಾಕ್ತಾಯಿದ್ದೀನಿ. ಇವಾಗ ಮಸಾಲೆ ಹಾಕಿಬಿಟ್ಟು ಒಂದೇ ಒಂದು ಕುದಿಸಿಬಿಟ್ರೆ ಸಾಕು, ಚೆನ್ನಾಗಿರುತ್ತೆ. ಕಾಳು ಸೀಸನ್ ಮುಗಿದ್ರಾಗೆ ನಾನು ಎಷ್ಟು ಥರ ಈ ಕಾಳಲ್ಲೇ ನನಗೆ ಸಾಂಬಾರು, ಪಲ್ಯ, ಗೊಜ್ಜು, ಆಮೇಲೆ ಇದು ಹುಳಿ, ಇದೆಲ್ಲ ಥರನೂ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ನೋಡಿ, ಈ ಥರ ಬೇಕಾದ್ರೆ ನೀವು ಗಟ್ಟಿ ಬೇಕಾದ್ರೂ ಮಾಡ್ಕೋಬೋದು, ತೆಳ್ಳಗೆ ಬೇಕಾದ್ರೂ ಮಾಡ್ಕೋಬೋದು. ನಾನು ಜಾರ್ ತೊಳ್ಕೊಂಡಿದ್ದೀನಿ. ತೊಳ್ಕೊಂಬಿಟ್ಟು ನಾನು ನೀರು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಇನ್ನೊಂದು ಸ್ವಲ್ಪ ನಾನು ನೀರು ಹಾಕ್ತೀನಿ. ಇದಕ್ಕೆ ಉಪ್ಪು, ಖಾರ ಟೇಸ್ಟ್ ನೋಡಿಬಿಟ್ಟು ಇದನ್ನು ಸ್ವಲ್ಪ ನಾವು ಕುದಿಯೋಕ್ಕೆ ಬಿಡೋಣ. ಇನ್ನೊಂದು ಸ್ವಲ್ಪ ನಾನು ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ಖಾರ, ಉಪ್ಪು ಎಲ್ಲ ಟೇಸ್ಟ್ ನೋಡ್ಕೊಂಬಿಟ್ಟು ನಾವು ಇದನ್ನು ಮುಚ್ಚೋಣ. ನೋಡಿ, ಹೇಗೆ ಕುದೀತಾ ಐತಂತ. ನನಗೆಷ್ಟು ಸಾಕು ಅಂತ ನಾನು ಅಷ್ಟೇ ನೀರು ಹಾಕಿಬಿಟ್ಟು ನಾನು ಮಾಡಿದ್ದೀನಿ. ಯಾಕಂದರೆ ಇದು ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ, ರೋಟಿಗೆ ಎಲ್ಲದಕ್ಕೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಅವರೆಕಾಳು ಹಿಚಕ್ ಬೇಳೆ ಸಾಂಬಾರು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.